ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೌತ್ ಈಸ್ಟ್ ಕಿಚನ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಎಗ್ ಬಿರಿಯಾನಿ. ಎಗಿಟೇರಿಯನ್ಸ್ಗೆಲ್ಲ ಇಷ್ಟ ಆಗಿರೋಂಥ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಇದು ತುಂಬಾ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ, ಯಾರು ಬೇಕಾದರೂ ಮಾಡ್ಬೋದು. ಹೇಗೆ ಮಾಡೋದು, ಹಾಗೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ 1 ಕಪ್ ಬಾಸ್ಮತಿ ರೈಸ್ ಯೂಸ್ ಮಾಡ್ತಾಯಿದ್ದೀನಿ ಈ ರೆಸಿಪಿಗೆ. ಹಾಗೆ 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ. ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿ ಬೇಕಾಗತ್ತೆ. ಹಾಗೆ ಅರ್ಧ ಲೆಮನ್ ಬೇಕಾಗತ್ತೆ. ಕೊತ್ತಂಬರಿ ಮತ್ತು ಪುದೀನ ಅರ್ಧ ಕಪ್ ಆಗೋಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. 1 ಎಗ್ ಬೇಕಾಗತ್ತೆ. ಹಾಗೆ 2 ಗ್ರೀನ್ ಚಿಲ್ಲೀಸ್. ಸಾಲ್ಟ್ 1 ಟೀ ಸ್ಪೂನ್ ಬೇಕಾಗತ್ತೆ. ಹಾಗೆ ಮೊಸರು 1/2 ಕಪ್ ಬೇಕಾಗತ್ತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್. ಮತ್ತು ಕಲ್ಲುಪ್ಪು 1.5 ಟೇಬಲ್ ಸ್ಪೂನ್. ತುಪ್ಪ 1/4 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಹಾಗೆ ಎಣ್ಣೆ ಅರ್ಧ ಕಪ್. ಹಾಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 1.5 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಬಿರಿಯಾನಿ ಪೌಡರ್ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಅರಿಶಿನ 1 ಟೀ ಸ್ಪೂನ್. ಕಸ್ತೂರಿ ಮೇಥಿ 1 ಟೀ ಸ್ಪೂನ್. ರೆಡ್ ಚಿಲ್ಲಿ ಪೌಡರ್ 1/2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಗರಂ ಮಸಾಲ 1/2 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಕೊರಿಯಾಂಡರ್ ಪೌಡರ್ 1 ಟೇಬಲ್ ಸ್ಪೂನ್. ಮತ್ತು ಜೀರಿಗೆ 1 ಟೀ ಸ್ಪೂನ್ ಬೇಕಾಗುತ್ತೆ. ಚಕ್ಕೆ 1 ಇಂಚ್ ಬೇಕಾಗತ್ತೆ. ಹಾಗೆ ಜಾಪತ್ರೆ 2 ಎಳೆ ತೊಗೊಂಡಿದ್ದೀನಿ. ಮತ್ತು ಏಲಕ್ಕಿ 2, ಮರಾಠಿ ಮೊಗ್ಗು 2, ಲವಂಗ 3, ಮತ್ತು ಸ್ಟಾರ್ ಸ್ಪೈಸಸ್ 1 ಬ್ಲ್ಯಾಕ್ ಏಲಕ್ಕಿ, 2 ಪಲಾವ್ ಎಲೆ ಬೇಕಾಗತ್ತೆ. ಇಷ್ಟು ರೈಸಿಗೆ ಹಾಕಬೇಕಾಗಿರೋಂಥ ಮಸಾಲ ಐಟಮ್ಸ್. ಹಾಗೆ 4 ಎಗ್ಸ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈಡ್ ಈರುಳ್ಳಿನ ಯೂಸ್ ಮಾಡ್ತಾಯಿದ್ದೀವಿ. ಹಾಗೆ 1/4 ಕಪ್ ಹಾಲನ್ನ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಕೇಸರಿನ ಹಾಕೋಬೇಕಾಗತ್ತೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಬಿಸಿ ಇದ್ದಾಗ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಸೊ ದಟ್ ಸ್ಯಾಫ್ರನ್ ಕಂಪ್ಲೀಟ್ ಫ್ಲೇವರ್ನ ಹಾಲಲ್ಲಿ ಬಿಡತ್ತೆ. ಇವಾಗ ರೈಸ್ ಏನು ತೊಗೊಂಡಿರ್ತೀರೋ ಅದನ್ನು ಕಂಪ್ಲೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಟರೆ ಪರ್ಫೆಕ್ಟಾಗಿ ಆಗುತ್ತೆ. ಈ ರೆಸಿಪಿನ ನೀವು ಬಾಸ್ಮತಿ ರೈಸ್ ಯೂಸ್ ಮಾಡಬೇಕಂತೇನಿಲ್ಲ, ನಾರ್ಮಲ್ ಸೋನಾ ಮಸೂರಿಲಿ ಕೂಡ ಮಾಡ್ಬೋದು. ಬಾಸ್ಮತಿ ರೈಸ್ ಸ್ವಲ್ಪ ಫ್ಲೇವರ್ ಜಾಸ್ತಿ ಕೊಡುತ್ತೆ, ಅದಕ್ಕೆ ಅದನ್ನು ಯೂಸ್ ಮಾಡ್ತಾಯಿದ್ದೀವಿ. ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಲ್ರೆಡಿ ನಾನು ಇದನ್ನು ಈರುಳ್ಳಿ ಫ್ರೈ ಮಾಡೋಕ್ಕೆ ಯೂಸ್ ಮಾಡಿದ್ದೆ, ಸೊ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕೋಬೇಕಾಗತ್ತೆ. ಮತ್ತು ಚಿಲ್ಲಿ ಪೌಡರ್ ಹಾಕೋಬೇಕಾಗತ್ತೆ. ಹಾಗೆ ಒಂದು ಸ್ವಲ್ಪ ಉಪ್ಪು. ಈ ಮೂರೂ ನಾನು ಸೆಪ್ರೇಟಾಗಿ ಆ್ಯಡ್ ಮಾಡ್ತಿದ್ದೀನಿ. ಅಲ್ಲಿ ತೋರಿಸಿರೋ ಡಿಸ್ಕ್ರಿಪ್ಷನಲ್ಲಿ ಏನು ತೋರಿಸಿರ್ತೀನೋ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಿಲ್ಲ. ಇದು ಸೆಪ್ರೇಟಾಗಿ ಸ್ವಲ್ಪ ಲೈಕ್ ಹಾಫ್ ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಬಾಯ್ಲ್ಡ್ ಎಗ್ಸ್ ಏನಿರುತ್ತೋ ಅದನ್ನು ಕಂಪ್ಲೀಟಾಗಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸಿಮ್ಮಲ್ಲೇ ಫ್ರೈ ಮಾಡ್ಬೋದು, ಎನಿವೇ ಎಣ್ಣೆ ಕಾದಿರುತ್ತೆ. ಹಾಗೆ ನೀವು ಜಾಸ್ತಿ ಮಾಡಿದಷ್ಟು ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹೊತ್ತು 1-3 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ಫ್ರೈ ಮಾಡಿ ಇದನ್ನು ಸೆಪ್ರೇಟಾಗಿ ಎತ್ತಿಟ್ಕೋಬೇಕಾಗತ್ತೆ. ಆಲ್ರೆಡಿ ಆಯಿಲ್ ಮತ್ತು ಪೌಡರ್ಸ್ ಇರೋದ್ರಿಂದ ರಾ ಎಗ್ ಏನು ತೊಗೊಂಡಿರ್ತೀರೋ ಅದನ್ನು ಇದಕ್ಕೆ ಹೊಡೆದು ಸ್ಕ್ರಾಂಬಲ್ ಎಗ್ಸ್ ಮಾಡ್ಕೊಳ್ಳಿ. ಸೊ ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಆಯಿಲಲ್ಲೇ ಇರುತ್ತೆ. ಸೊ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ರೈಸ್ ಜೊತೆ ಸ್ಕ್ರಾಂಬಲ್ ಎಗ್ಸ್ ಕೂಡ ಸಿಗುತ್ತೆ. ಸೊ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಫ್ಲೇವರ್ಫುಲ್ಲಾಗಿರುತ್ತೆ ಅಂತ. ಆ್ಯಂಡ್ ಎನಿವೇ ಆಯಿಲ್ ಕೂಡ ವೇಸ್ಟ್ ಆಗೋಲ್ಲ. ಸೊ ಲೆಫ್ಟ್ ಓವರ್ ಆಯಿಲ್ ಏನಿರುತ್ತೋ ಅದಕ್ಕೆ ನೀವು 1 ಎಗ್ ಹೊಡೆದ್ರೆ ಕಂಪ್ಲೀಟ್ ಫ್ರೈ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಈಗ ಕಂಪ್ಲೀಟಾಗಿ ಫ್ರೈ ಆದಮೇಲೆ ಸೈಡಲ್ಲಿ ಎತ್ತಿಟ್ಕೋಬೇಕಾಗತ್ತೆ. ಇವಾಗ ರೈಸಿಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ. ಇದಕ್ಕೆ 4 ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ರೈಸ್ನ ಬಸ್ಕೊತೀವಿ, ಕಂಪ್ಲೀಟಾಗೆ ರೈಸ್ ಪ್ರಿಪೇರ್ ಮಾಡ್ಕೊಳ್ಳಲ್ಲ. ಸೊ 3/4 ಅಷ್ಟು ರೈಸ್ ಪ್ರಿಪೇರ್ ಆದರೆ ಸಾಕು. ಈಗ ಏನೇನು ಮಸಾಲ ಐಟಮ್ಸ್ ತೊಗೊಂಡಿರ್ತೀವೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈಗ ಈ ವಾಟರ್ ಕಂಪ್ಲೀಟಾಗಿ ಕುದಿಯೋಕ್ಕೆ ಬಿಡಿ. ಕುದ್ದಾದಮೇಲೆ ಏನು ರೈಸ್ನ ವಾಶ್ ಮಾಡಿ ಇಟ್ಕೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ.
ಸೊ ವಾಟರ್ ಯಾವಾಗಲೂ 1:4 ರೇಷಿಯೋ ಅಥವಾ 1:5 ರೇಷಿಯೋಲ್ಲಿ ಹಾಕಿದ್ರೆ ಬೆಟರ್ ಇರುತ್ತೆ. ಸೊ ದಟ್ ನೀವು ಈಸಿಯಾಗೆ ರೈಸ್ ಸ್ವಲ್ಪ ಕುಕ್ ಆದಮೇಲೆ ಎತ್ಕೋಬೋದು. ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಹಾಗೆ ಉಪ್ಪು ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ, ಕಲ್ಲುಪ್ಪು. ಈಗ ಈ ರೈಸ್ ಬಾಯ್ಲ್ ಆಗೋಷ್ಟರಲ್ಲಿ ನಾವು ಮಸಾಲ ಐಟಮ್ಸ್ ಏನಿದೆಯೋ ಅದನ್ನು ರೆಡಿ ಮಾಡ್ಕೋಬೋದು. ಸೊ ಇದನ್ನು ಸೆಪ್ರೇಟ್ ಸ್ಟವ್ ಮೇಲೆ ಇಟ್ಬಿಟ್ಟು ಇವಾಗ ಮಸಾಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಒಂದು ಕಡಾಯಲ್ಲಿ ಎಣ್ಣೆ ಹಾಕಿ ಅದನ್ನು ಕಂಪ್ಲೀಟಾಗಿ ಕಾಯಿಸ್ಕೊಳ್ಳಿ. ಹಾಗೆ ಈರುಳ್ಳಿ ಏನು ಕಟ್ ಮಾಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇವಾಗ ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಕಂಪ್ಲೀಟಾಗಿ ಫ್ರೈ ಆದಮೇಲೆ ಟೊಮೆಟೋಸ್ ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿ. ಟೊಮೆಟೋನ ಆದಷ್ಟು ಸಣ್ಣದಾಗೆ ಹೆಚ್ಕೊಳ್ಳಿ, ಯಾಕಂದರೆ ನಾವಿಲ್ಲಿ ಪ್ಯೂರಿ ಹಾಕ್ತಿಲ್ಲ. ಸೊ ಡೈರೆಕ್ಟ್ ಟೊಮೆಟೋಸ್ ಹಾಕ್ತಿರೋದ್ರಿಂದ ಸಣ್ಣದಾಗಿ ಹೆಚ್ಚಿದ್ರೆ ಬೇಗ ಸ್ಮ್ಯಾಶ್ ಆಗುತ್ತೆ. ಇದಿಷ್ಟನ್ನು ಕಂಪ್ಲೀಟಾಗಿ ಫ್ರೈ ಆಗೋ ತನಕ ಬಿಡಿ. ಇವಾಗ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ಇವಾಗೆಲ್ಲ ಮಸಾಲ ಪೌಡರ್ಸ್ ಏನು ತೊಗೊಂಡಿರ್ತೀವೋ ಅದನ್ನು ಆ್ಯಡ್ ಮಾಡ್ಕೋಬೋದು. ರೆಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ, ಹಾಗೆ ಬಿರಿಯಾನಿ ಮಸಾಲ ಪೌಡರ್ ಮತ್ತು ಗರಂ ಮಸಾಲ, ಹಾಗೆ ಕೊರಿಯಾಂಡರ್ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡರ್, ಹಾಗೆ ಕಸ್ತೂರಿ ಮೇಥಿ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಗಿವ್ ಇಟ್ ಅ ಗುಡ್ ಮಿಕ್ಸ್. ಈ ಪೌಡರ್ಸ್ ಆ್ಯಡ್ ಮಾಡಬೇಕಾದ್ರೆ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡಿರಿ, ಯಾಕಂದರೆ ಪೌಡರ್ಸ್ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಬಿರಿಯಾನಿ ಮಸಾಲ ಪೌಡರ್ ಇಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ಸೊ ಸ್ವಲ್ಪ ಗರಂ ಮಸಾಲನೇ ಸ್ವಲ್ಪ ಜಾಸ್ತಿ ಹಾಕೋಬೋದು, ಅದು ನಡೆಯುತ್ತೆ. ಇವಾಗ ಮೊಸರು ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೋದು. ಮೊಸರು ಆ್ಯಡ್ ಮಾಡಿದ್ದಾದಮೇಲೆ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಸ್ವಲ್ಪ ಸಾಲ್ಟ್ ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಬಾಯ್ಲ್ ಆಗ್ತಿದೆ ಅಂದಾಗ ವಾಟರ್ನ ಆ್ಯಡ್ ಮಾಡ್ಬೋದು. 1 ಕಪ್ ಆಗೋಷ್ಟು ವಾಟರ್ನ ಆ್ಯಡ್ ಮಾಡ್ಕೊತಿದ್ದೀನಿ, ಯಾಕಂದರೆ ಸ್ವಲ್ಪ ಗ್ರೇವಿ ಥರ ಬಂದರೆ ನಿಮಗೆ ರೈಸಿಗೆ ಹಿಡಿಯುತ್ತೆ. ಇಲ್ಲ ಅಂದರೆ ತುಂಬ ಗೊಜ್ಜು ಥರ ಇದ್ದಷ್ಟು ನಿಮಗೆ ಈಸಿಯಾಗಿ ರೈಸ್ ಜೊತೆ ಬ್ಲೆಂಡ್ ಆಗೋಲ್ಲ. ಸೊ ಅದಕ್ಕೆ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ವಾಟರ್ ಆ್ಯಡ್ ಮಾಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಬಾಯ್ಲ್ ಬಿಡಬೇಕಾಗತ್ತೆ. ನಿಮಗಲ್ಲಿ ಆಯಿಲೆಲ್ಲ ಸೆಪ್ರೇಟಾಗೆ ಬಿಟ್ಕೊಳತ್ತೆ. ಸೊ ದಟ್ ಆವಾಗ ನಿಮಗೆ ಮಸಾಲೆ ಬೆಂದಿದೆ ಅಂತ ಅರ್ಥ. ಈಗ ನೋಡಿ ರೈಸ್ ಕಂಪ್ಲೀಟಾಗಿ ಕುದೀತಿದೆ. ಇದನ್ನು ಒಂದು 3/4 ಅಷ್ಟು ಬೇಯಿಸ್ಕೊಂಡ್ರೆ ಸಾಕು, ಕಂಪ್ಲೀಟಾಗೂ ಬೇಯಿಸ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ಇವಾಗ ಇದನ್ನು ಸೆಪ್ರೇಟಾಗೆ ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ. ಈ ಥರ ಜಾಲ್ರಿ ಯೂಸ್ ಮಾಡಿಕೊಂಡು ರೈಸ್ನ ಎತ್ಕೊಳ್ಳಿ, ಇಲ್ಲಾಂದರೆ ವಾಟರ್ ಕಂಟೆಂಟ್ ಹಾಗೇ ಇರುತ್ತೆ. ಸೊ ವಾಟರ್ನ ಕಂಪ್ಲೀಟಾಗಿ ಸೋರಿಸಿದಾದ್ಮೇಲೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದಕ್ಕೆಲ್ಲ ಮಸಾಲೆ ಹಾಕಿರೋದ್ರಿಂದ ಮಸಾಲ ಫ್ಲೇವರ್ಸ್ ಎಲ್ಲ ಇದರಲ್ಲೇ ಇರುತ್ತೆ. ಸೊ ನೀವು ಬೇಕಂದರೆ ಮಸಾಲ ಹಾಗೆ ಎತ್ಕೋಬೋದು, ಇಲ್ಲಾಂದರೆ ಅದನ್ನು ಕೂಡ ರಿಮೂವ್ ಮಾಡಿಬಿಡ್ಬೋದು. ಎನಿವೇ ಅದು ಬಾಯ್ಲ್ ಆಗಿ ಫ್ಲೇವರ್ ಕೊಟ್ಟಿರುತ್ತೆ. ನಿಮಗೆ ಈ ಪ್ರೊಸೀಜರ್ ತುಂಬ ಲಾಂಗ್ ಅಂತ ಅನಿಸಿದ್ರೆ ಇದನ್ನು ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಅಂದರೆ ಈ ಥರ ಸೆಪ್ರೇಟಾಗಿ ಬೇಯಿಸ್ಕೊಳ್ದೆ ಮಸಾಲ ಬೆಂದಿದ ತಕ್ಷಣ ಅಲ್ಲಿಗೆ ರೈಸ್ ಆ್ಯಡ್ ಮಾಡಿಕೊಂಡ್ರು ಅದು ಪರ್ಫೆಕ್ಟಾಗೇ ಆಗುತ್ತೆ. ಈಗ ನೋಡಿ ಮಸಾಲೆ ಕಂಪ್ಲೀಟಾಗಿ ಬೆಂದಿದೆ, ಹಾಗೆ ಎಣ್ಣೆ ಕೂಡ ಬಿಟ್ಕೊಂಡಿದೆ. ಈಗ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಉಪ್ಪು ಖಾರ ಏನಾದರೂ ಎಕ್ಸ್ಟ್ರಾ ಬೇಕಿದ್ರೆ ಅಂತ. ಇದು ಪರ್ಫೆಕ್ಟ್ ಆಗಿದೆ. ಇವಾಗ ಫ್ರೈಡ್ ಆನಿಯನ್ಸ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ 1 ಲೇಯರ್ ಫ್ರೈಡ್ ಆನಿಯನ್ಸ್ ಹಾಕ್ತಾಯಿದ್ದೀನಿ. ಆಮೇಲೆ ಬಾಯ್ಲ್ಡ್ ಎಗ್ಸ್ ಏನಿರುತ್ತೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಒಂದು ಸರಿ ಮಸಾಲೆ ಬೆಂದ ಮೇಲೆ ನೀವು ಸಿಮ್ಮಲ್ಲಿ ಇಟ್ಕೋಬೇಕಾಗುತ್ತೆ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇವಾಗ ರೈಸ್ ಏನು ಸಪ್ರೇಟ್ ಮಾಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೋಬೋದು.
ನೀವು 2 ಕಪ್ಸ್ ಅಥವಾ 3 ಕಪ್ಸ್ ಮಾಡಿದ್ರೆ ಇದನ್ನೇ 2 ಲೇಯರ್ಸ್ ಆಗಿ ಮಾಡ್ಬೋದು. ನಾನು 1 ಕಪ್ ರೈಸ್ ಮಾಡಿರೋದ್ರಿಂದ ಒಂದೇ ಲೇಯರ್ ಆ್ಯಡ್ ಮಾಡ್ಕೋತಿದ್ದೀನಿ. ಸೊ ಮಸಾಲ ಕೆಳಗಡೆ ಇರುತ್ತೆ, ಆಮೇಲೆ ಎಗ್, ಆಮೇಲೆ ರೈಸ್ ಬರುತ್ತೆ. ಈ ರೈಸ್ ಎಲ್ಲ ಕಂಪ್ಲೀಟಾಗಿ ಸೆಟ್ ಆದಮೇಲೆ ಸ್ಕ್ರ್ಯಾಂಬಲ್ಡ್ ಎಗ್ಸ್ ಏನಿರುತ್ತೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಹಾಲು ಜೊತೆ ಏನು ಕೇಸರಿ ಹಾಕಿರ್ತೀರೋ ಅದನ್ನು ಕಂಪ್ಲೀಟಾಗಿ ಆ್ಯಡ್ ಮಾಡಿ. ಹಾಗೆ ತುಪ್ಪನೂ ಕಂಪ್ಲೀಟಾಗಿ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇವಾಗ ಫ್ರೈಡ್ ಆನಿಯನ್ಸ್ ಏನಿರುತ್ತೋ ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ಳಿ. ಲೆಫ್ಟ್ ಓವರ್ ಏನಿರುತ್ತೋ ಅಷ್ಟೂ ಆ್ಯಡ್ ಮಾಡಿಬಿಡಿ. ಹಾಗೆ ಪುದೀನ ಕೊತ್ತಂಬರಿ ಏನು ಕಟ್ ಮಾಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಹಾಕಾದ್ಮೇಲೆ ಹಾಫ್ ಲೆಮನ್ ಏನು ತೊಗೊಂಡಿರ್ತೀರೋ ಅದನ್ನು ಕಂಪ್ಲೀಟಾಗಿ ಇಂಟ್ಕೊಳ್ಳಿ. ಇದೆಲ್ಲ ಆದಮೇಲೆ ಈ ಪಾತ್ರೆ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಸಿಮ್ಮಲ್ಲೇ ಬಿಟ್ಟರೆ ಪರ್ಫೆಕ್ಟಾಗಿ ಕುಕ್ ಆಗುತ್ತೆ. ನೀವು ಈ ಥರ ಪಾತ್ರೆಯಲ್ಲಿ ಮಾಡಿಲ್ಲ, ಕಡಾಯಲ್ಲಿ ಮಾಡ್ತಿಲ್ಲ ಅಂತ ಹೇಳಿದ್ರೆ ಕೆಳಗಡೆ ಹಂಚಿಟ್ಬಿಟ್ಟು ಆಮೇಲೆ ಪಾತ್ರೆ ಪ್ಲೇಸ್ ಮಾಡಿ. ಸೊ ಅದು ದಮ್ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಕಂಪ್ಲೀಟಾಗಿ ಆಗಿದೆ. ಮನೆ ಎಲ್ಲ ಗಮ್ ಅಂತ ಇದೆ. ಹಾಗೆ ನೋಡಿ ಪರ್ಫೆಕ್ಟಾಗಿ ಕುಕ್ ಆಗಿದೆ. ರೈಸು ಅದ್ರ ಜೊತೆಗೆ ಫ್ಲೇವರ್ ಅಬ್ಬಾ ಸಕ್ಕತ್ತಾಗಿರುತ್ತೆ ತಿನ್ನಕ್ಕಂತೂ. ಈಗ ಸರ್ವ್ ಮಾಡ್ಕೊಂಡು ನೋಡೋಣ ಬನ್ನಿ ಹೇಗಿದೆ ಅಂತ. ನೀವು ಯಾವಾಗಲೂ ಸರ್ವ್ ಮಾಡಬೇಕಾದ್ರೆ ಕೆಳಗಡೆಯಿಂದ ನಿಮಗೆ ಗ್ರೇವಿ ಕೂಡ ಬರಬೇಕು, ಹಾಗೆ ರೈಸ್ ಕೂಡ ಇರಬೇಕು, ಆ ಥರ ಎತ್ಕೊಳ್ಳಿ. ಸೊ ಕಂಪ್ಲೀಟಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಒಂದು ಸೈಡಿಂದನೇ ಯಾವಾಗಲೂ ಸರ್ವ್ ಮಾಡಿ. ನೋಡಿದ್ರಲ್ಲ ಎಷ್ಟು ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ ಅಂತ ಈ ಎಗ್ ಬಿರಿಯಾನಿ. ಹಾಗೆ ಇದನ್ನು ನೀವು ಕುಕ್ಕರಲ್ಲಿ ಕೂಡ ಮಾಡ್ಬೋದು, ಅದನ್ನು ಕೂಡ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ. ಈಗ ನೀವು ಸೋನಾ ಮಸೂರಿಲಿ ಮಾಡ್ತಿದ್ದೀರಾ ಅಂದರೆ ಕುಕ್ಕರಲ್ಲೇ ಟ್ರೈ ಮಾಡಿ, ಅದು ಪರ್ಫೆಕ್ಟಾಗಿ ಕುಕ್ ಆಗುತ್ತೆ. ಸೊ ಈ ನನ್ನ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಟ್ರೈ ಮಾಡಾದಮೇಲೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಟೇಸ್ಟ್ ಅಂತ. ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.